ನಾನು ನಿಮ್ಗೆ ಇದುವರೆಗೂ ನನ್ನ ಬಗ್ಗೆ ಇರುವಂಥ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನು ಹೇಳ್ಕೊಂಡಿಲ್ಲ. ಈಗ ಹೇಳುವಂಥ ಸಂದರ್ಭ ಒಂದೈತಿ. ಯಾಕಂದ್ರೆ ಈಗ ನಮ್ಮೂರೊಳಗೆ ಜಾತ್ರೆ. ಸೀಕ್ರೆಟ್ಸ್ ಅಂದರೆ ದೊಡ್ಡ ಸೀಕ್ರೆಟ್ಸ್ ಅಲ್ಲ, ಅವು ನೀವು ತಿಳ್ಕೊಳ್ಬೇಕಾದಂತಹ ವಿಷಯಗಳಷ್ಟೇ. ನಿಮಗೂ ಕೂಡ ನಿಮ್ಮ ಬಾಲ್ಯ, ನಿಮ್ಮ ಜೀವನ ಎಲ್ಲಿತ್ತು, ಹೇಗಿತ್ತು ಅಂತ ಒಂದು ನೆನಪು ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ವಿಡಿಯೋ ಮುಗಿಸುವಾಗ ಒಂದು ವಿಷಯನ ಹೇಳ್ತೀನಿ. ಆ ವಿಷಯ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನ್ನ ಬಾಲ್ಯದೊಳಗೆ ಒಂದು ಘಟನೆ ಅದು. ನಿಮ್ಮ ಜೀವನದೊಳಗೂ ನೀವು ಸಣ್ಣರಿದ್ದಾಗ ಈ ರೀತಿ ನಡೆದಿರ್ತೈತಿ ಅಂತ ವಿಷಯವನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ಬರ್ರಿ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಇಡೀ ಭಾರತವನ್ನು ದುಡ್ಡಿಲ್ಲದೆ ನಾವು ಪ್ರಯಾಣ ಮಾಡಕತ್ತೀವಿ. ಈಗ ಕೇರಳ ರಾಜ್ಯವನ್ನು ಕಂಪ್ಲೀಟ್ ಮಾಡಿವಿ, ಕರ್ನಾಟಕ ರಾಜ್ಯವನ್ನು ಸುತ್ತಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಪ್ರಿಪ್ರೇಷನ್ ಇದೆ. ಈ ಪ್ರಿಪ್ರೇಷನ್ ನಡುವೆ ಏನೇನು ಆಗ್ತಾ ಇರುತ್ತೆ ಎಲ್ಲವನ್ನು ಡಾಕ್ಯುಮೆಂಟ್ ಮಾಡ್ತಾ ಇಡೀ ಕರ್ನಾಟಕವನ್ನು ಸುತ್ತಾಡಬೇಕು. ಅದರ ಪ್ರಯಾಣ ಶುರುವಾಗುತ್ತೆ. ಆ ಪ್ರಯಾಣ ಶುರು ಆಗೋಕ್ಕಿಂತ ಮುಂಚೆ ಏನೇನು ನಡೆಯುತ್ತೆ ಅನ್ನೋದರ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಇವತ್ತು ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇದು ನಮ್ಮೂರು ಕಂದಗಲ್, ನಮ್ಮ ಮನೆಯ ಮೇಲಿನ ವ್ಯೂ. ಇಲ್ಲಿಂದ ನಿಮಗೆ ಇಡೀ ಬಸವನಗರವೇ ಕಾಣಿಸುತ್ತೆ. ನಮ್ಮ ಮನಿನ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಬರ್ರಿ ಇವಾಗ ನಮ್ಮ ಓಣಿಯ ಒಂದು ವ್ಯೂ ಅನ್ನ ನೋಡ್ಕೊಂಡು ಬರೋಣ. ಒಂದು ಅಂದಾಜೊಳಗೆ ಹೇಳೋದಾದ್ರ ನಮ್ಮ ಓಣಿ ಒಳಗ 50ರಿಂದ 100 ಮನಿಗಳದಾವ. ನನಗೆ ಗೊತ್ತಿದ ಮಟ್ಟಿಗೆ ನಮ್ಮ ಓಣಿಗೆ ಬಸವನಗರ ಅಂತ ಕರೆಯೋ ಕಾರಣ ಏನಂತಂದ್ರೆ, ನಮ್ಮೂರಲ್ಲಿ ದಣಿಯವರದಾರ. ಆ ದಣಿಯವರ ಮಗನ ಹೆಸರು ಬಸವ ಅಂತ ಹೇಳಿ ಅವರು ಇದನ್ನ ದಾನ ಮಾಡಿರೋದ್ರಿಂದ ಬಸವನಗರ ಅಂತ ಕರೀತಾರಂತೆ. ಈಗ ನಮ್ಮ ಮನೆಯನ್ನ ತೋರಿಸ್ತೀನಿ ಬನ್ನಿ. ಅದೆಷ್ಟೋ ಕಷ್ಟಗಳು, ಅದೆಷ್ಟೋ ಟೀಕೆಗಳು, ಅದೆಷ್ಟೋ ನಿರ್ಲಕ್ಷ್ಯಗಳು, ಅವುಗಳನ್ನೆಲ್ಲವನ್ನು ಎದುರಿಸಿ ನಮ್ಮಪ್ಪ ನಮ್ಮವ್ವ ಈ ಮನೆಯನ್ನ ಕಟ್ಟಿದ್ದಾರೆ. ನಮ್ಮಪ್ಪ ನಮ್ಮವ್ವನಿಗೆ ನಾವು 3 ಜನ ಗಂಡು ಮಕ್ಕಳು, ಅದರಲ್ಲಿ ನಾನೇ ಚಿಕ್ಕವನು. ಈ ಮನೆಯನ್ನ ಕಟ್ಟೋಕೆ ನಮಗೆ ಮೂಲ ಆದಾಯ ಏನಂದ್ರೆ, ನಮ್ಮಪ್ಪ ನಮ್ಮಮ್ಮ ತೋಟ ಹಿಡಿತಿದ್ರು. ಆ ತೋಟಗಳಲ್ಲಿ ಬಂದಂತಹ ಮಾವಿನ ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅವುಗಳನ್ನ ಮಾರಿ ಅದರಿಂದ ಬಂದಂತಹ ದುಡ್ಡನ್ನ ಕೂಡಿಸಿಟ್ಟು ಈ ಮನೆಯನ್ನ ಕಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಮನೆ ಹೇಗಿದೆ ಅಂತ. ಇನ್ನೊಂದು ವಿಚಾರವನ್ನ ನಾನು ನಿಮ್ಗೆ ಹೇಳಿಲ್ಲ. ಈ ಮನೆ ಸಂಪೂರ್ಣವಾಗಿ ನಮ್ಮ ಅಪ್ಪ ಅವರೇ ಕಟ್ಟಿರೋದು. ನಮ್ಮಪ್ಪ ಆ ಸಂದರ್ಭದಲ್ಲಿ ಗಾರೆ ಕೆಲಸ ಮಾಡ್ತಿದ್ರು. ಅದಕ್ಕೆ ನಾವು ಕೂಡ ಹೆಲ್ಪರ್ ಆಗಿ ಕೆಲಸ ಮಾಡಿದ್ದೀವಿ. ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಶಾಲೆ ಇದೆ. ಇದೆ ವಿಶ್ವಚೇತನ ಪಬ್ಲಿಕ್ ಸ್ಕೂಲ್. ನಾನು ಕಲಿತಂತಹ ಮೊದಲನೆಯ ಶಾಲೆ ಮತ್ತು ನಮ್ಮಿಂದಲೇ ಮೊದಲನೆಯ ಬ್ಯಾಚ್ ಶುರುವಾದಂತಹ ಶಾಲೆ. ಈ ಶಾಲೆಯನ್ನು ಯಾವಾಗ ನೋಡಿದ್ರು ಕೂಡ ನಮಗೆ ಅದೇ ದಿನಗಳು ನೆನಪಿಗೆ ಬರ್ತವೆ. ಚಿಕ್ಕವರಿದ್ದಾಗ ತುಂಬ ಅಂದರೆ ತುಂಬ ತುಂಟಾಟಗಳು, ಅದಾದಮೇಲೆ ಒಳ್ಳೊಳ್ಳೆ ಕ್ಷಣಗಳು ಎಂಜಾಯ್ ಮಾಡಿದ್ದೀವಿ. ನಿಮ್ಮ ಶಾಲೆ ಯಾವುದು ಕಮೆಂಟ್ನಲ್ಲಿ ತಿಳಿಸಿ. ಈಗ ಇಲ್ಲಿ ಮೊದಲಿದ್ದಂತಹ ಟೀಚರ್ಸ್ ಯಾರೂ ಇಲ್ಲ, ಎಲ್ಲ ಬದಲಾಗಿದ್ದಾರೆ. ಶಾಲೆ ಕೂಡ ಬದಲಾಗಿದೆ, ಆದರೆ ಶಾಲೆ ಮೂಲದಲ್ಲಿ ಹೇಗಿತ್ತು ಹಾಗೇ ಇದೆ. ನಾವಿದ್ದಾಗ ಈ ಎದುರಿಗಿನ ಕೊಠಡಿಗಳು ಇರಲಿಲ್ಲ, ಈಗ ಮತ್ತಷ್ಟು ಕೊಠಡಿಗಳಾಗಿದ್ದಾವೆ. ಅದಾದಮೇಲೆ ವಾಶ್ರೂಮ್ ಫೆಸಿಲಿಟಿ ಇದೆ, ಆವಾಗ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಮನೆಯ ಜಾಗ ಏನಿದೆ ಆವಾಗ ಇನ್ನೂ ಕಟ್ಟಡ ಆಗಿರಲಿಲ್ಲ, ಅದೇ ಜಾಗದಲ್ಲಿ ವಾಶ್ರೂಮ್ಗೆ ಹೋಗ್ತಿದ್ರು. ಮತ್ತೆ ಈ ನನ್ನ ಮೊದಲನೆಯ ಶಾಲೆಯ ಅಂಗಳಕ್ಕೆ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಇಲ್ಲಿಂದ ಮತ್ತೆ ನಾನು ಕಲಿತಂತಹ ನನ್ನ 2ನೇ ಶಾಲೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ. ಇದೇ ನೋಡಿ ನನ್ನೂರಿನಲ್ಲಿ ನಾನು ಕಲಿತಂತಹ 2ನೆಯ ಶಾಲೆ, ಸಜ್ಜಲ ಶ್ರೀ ಪ್ರೌಢಶಾಲೆ ಕಂದಗಲ್. ಮೊದಲನೇ ಶಾಲೆಯಲ್ಲಿ ಬರೀ 1ನೇ ಕ್ಲಾಸ್ ತನಕ ಮಾತ್ರ ಕಲ್ತಿದ್ದು, ಅಂದರೆ 1 ವರ್ಷ ಮಾತ್ರ. ಅದಾದ ಮೇಲೆ ನಾನು ಶಿಫ್ಟ್ ಆಗಿದ್ದೆ ಈ ಸಜ್ಜಲ ಶ್ರೀ ಶಾಲೆಗೆ. ಇಲ್ಲಿ ಸುಮಾರು ಒಂದು 3 ವರ್ಷಗಳ ಕಾಲ ನಾನು ಕಲ್ತಿದ್ದೀನಿ, 2, 3, 4. ಅದಾದ ಮೇಲೆ ಮತ್ತು ನಾನು ಹೋಗಿದ್ದು ಇಲ್ಕಲ್ಗೆ. ಈ ಶಾಲೆಯ ಬಗ್ಗೆ ಹೇಳಬೇಕು ಅಂದರೆ, ಇದು ತೀರಾ ಶ್ರೀಮಂತರಿಗೂ ಅಲ್ಲ, ತೀರಾ ಬಡವರಿಗೂ ಅಲ್ಲ, ಮಿಡಿಲ್ ಕ್ಲಾಸ್ನವರಿಗೆ ಹೇಳಿ ಮಾಡಿಸ್ದಂಗಿತ್ತು. ನಮ್ಮ ಸುತ್ತಮುತ್ತ ಇರುವಂತಹ ಒಂದಿಷ್ಟು ಊರುಗಳು, ಮರಟಿಗೆರೆ ಆಗಿರ್ಬೋದು, ಗೋನಾಳ್ ಆಗಿರ್ಬೋದು, ಸೋಮಲಾಪುರ ಆಗಿರ್ಬೋದು, ಅಲ್ಲಿಂದಲೆಲ್ಲ ಇಲ್ಲಿಗೆ ಶಾಲೆ ಕಲಿಯಕ್ಕೆ ಬರ್ತಿದ್ರು ಹುಡುಗ ಹುಡುಗಿಯರು. ಯಾಕೆ ಗೊತ್ತಿಲ್ಲ, ಶಾಲೆ ಅಂತೂ ಒಂದು ಸ್ವಲ್ಪನೂ ಬದಲಾಗಿಲ್ಲ. ಆವಾಗ ಹೇಗಿತ್ತೋ ಅದೇ ಥರ ಇದೆ. ಪೇಂಟ್ ಕೂಡ ಆಗಿಲ್ಲ, ಅದೇ ಓಪನ್ ಸ್ಟೇಜ್ ಇದೆ, ಅದೇ ಕಂಬಗಳು, ಅದೇ ಬಾಗಿಲುಗಳು. ನಮ್ಮಪ್ಪ ನಮ್ಮವ್ವ ಆವಾಗ ಒಂದು ವಿಷಯವನ್ನ ಗಟ್ಟಿಯಾಗಿ ನಂಬಿದ್ರು, ಅದೇನೆಂದ್ರೆ ಸರ್ಕಾರಿ ಶಾಲೆಗಳು ಸರಿಯಾಗಿ ಕಲಿಸಲ್ಲ, ಹಾಗಾಗಿ ಅದೇನೇ ಕಷ್ಟ ಬರಲಿ ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಯಲ್ಲೇ ಕಲಿಸ್ಬೇಕು ಅಂತ. ನಾ ಈ ಶಾಲೆಗೆ ಬಂದಾಗ ನೀವು ಇಲ್ಲಿ ನೋಡಕತ್ತೀರಿ ಈ ರೂಮ್ ಒಳಗೆ ಫಸ್ಟ್ ನಾನು ಕುಂತು ABCD ಅಥವಾ 1, 2, 3, 4 ಕಲ್ತಿದ್ದಿಲ್ಲೇ. ಅದೇನು ಕಲ್ತೀನಿ ಗೊತ್ತಿಲ್ಲ, ಬಟ್ ಫಸ್ಟ್ ಕುಂತಿದ್ದು ಮಾತ್ರ ಇಲ್ಲೇ, ಯಾಕಂದ್ರೆ ಬಡ್ಸ್ಕೊಂಡಿದ್ದು ನೆನಪೈತೆ ನನಗೆ. ಅದು ಮುಗಿದ್ರೆ ಇವೆಲ್ಲ ಕ್ಲಾಸಿಗೂ ಬೇರೆ ಬೇರೆ ಶಿಫ್ಟ್ ಆಗ್ತಾ ಬಂದಿದ್ವಿ. ಹಂಗೆ ಕಲಿತಾ ಬಂದೀವಿ. ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು, ಇಲ್ಲೇನು ಬಿಸಿಲು ಕಾಣಿಸತ್ತಲ್ಲ, ಇದೇ ಬಿಸಿಲಾಗ ಬರಿಗಾಲೊಳಗೆ ಕಿವಿ ಹಿಡ್ಕೊಂಡು ಬಗ್ಗೆ ನಿಂತೀನಿ. ಅದೊಂದು ದೊಡ್ಡ ವಿಷಯ ನಿಮ್ಗೆ ಹೇಳ್ತೀನಿ. ಅದಕ್ಕಂತ
ಅದೇನು ಕತ್ತಿ ಅಂದರೆ, ನಾನು ನನ್ನ ಚಡ್ಡಿ ದೋಸ್ತು ಬಸ್ಸು ಅಂಥೇಳಿ, ಬಸ್ಸುನ ನಿಮಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಅವತ್ತೊಂದಿನ ನಾನು ಅವನು ಸೇರಿ ಇವತ್ತು ಶಾಲೆ ಮಧ್ಯಾಹ್ನ ತನಕ ಬಿಡೋಣ, ಅದಾದಮೇಲೆ ಮಧ್ಯಾಹ್ನದಿಂದ ಪೂರ್ತಿ ಹೋಗೋಣ ಅಂಥೇಳಿ ಮಧ್ಯಾಹ್ನ ತನಕ ಇಡೀ ಊರಿನ ಸುತ್ತಮುತ್ತ ಇರುವಂತಹ ಕುದುರೆ ಬಾವಿ ಆಗಿರ್ಬೋದು, ಸುತ್ತಮುತ್ತಲ ಹುಣಸೆ ಗಿಡ ಎಲ್ಲವನ್ನ ತಿರುಗಾಡಿಕೊಂಡು ಬಂದು ನಾವು ಇನ್ನೇನು ಕ್ಲಾಸ್ ರೂಮ್ನಲ್ಲಿ ಒಳಗೆ ಹೋಗಿ ಕೂತ್ಕೋಬೇಕು ಅನ್ಕೊಂಡಿದ್ವಿ. ಅಷ್ಟರಲ್ಲಿ ಟೀಚರ್ಸ್ ಕೈಯಲ್ಲಿ ಸಿಕ್ಕಾಕೊಂಡ್ವಿ. ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ರು ಅವತ್ತು ನಾವು ಸಿಕ್ಕಾಕೊಳ್ತಿರ್ಲಿಲ್ಲ. ಯಾಕೆ ಸಿಕ್ಕಾಕೊಂಡ್ವಿ ಅಂತಂದರೆ, ಅವತ್ತು ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಹೊರಡೋ ಸಂದರ್ಭದಲ್ಲಿ ನಾವು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ವಿ. ಆಗ ತಾನೇ ಟೀಚರ್, ನನಗೆ ಇನ್ನೂ ನೆನಪಿದೆ, ದೇವಮ್ಮ ಟೀಚರ್ ಅಂತ ಹೇಳಿ, ಅವರು ಕ್ಲಾಸನ್ನು ತಗೊಂಡು ಕ್ಲಾಸ್ ಬಿಟ್ಟು ಅವರಿಗೆ ಮಧ್ಯಾಹ್ನ ಊಟಕ್ಕಂತ ಹೊರಡ್ತಾ ಇದ್ರು. ಅದೇ ಟೈಮಲ್ಲಿ ಅವರು ಮೆಟ್ಲು ಇಳಿತಾ ಇದ್ರು. ನಾವು ಮೆಟ್ಲಿಗೆ ಅಪೋಸಿಟ್ ಆಗಿ ಬಂದ್ವಿ. ಆಗ ಅವರು ನಮ್ಮನ್ನ ನೋಡಿ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿ ಅಲ್ಲಿಂದ ನಮ್ಮನ್ನ ಅವರು ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗಿ, ನಿಮ್ಗೆ ಆವಾಗ ನಾನು ಹೇಳ್ದೆ ಅಲ್ವಾ, ಅಲ್ಲಿ ನಾವು ಕಿವಿ ಹಿಡ್ಕೊಂಡು ಬಗ್ ನಿಂತ್ವಿ. ನೀವು ನಿಮ್ಮ ಚೈಲ್ಡ್ಹುಡ್ಡನ್ನ ಎಂಜಾಯ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಒಳ್ಳೊಳ್ಳೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಾಗಿರ್ಬೋದು, ಡ್ಯಾನ್ಸ್ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಬಂದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಅದಾದಮೇಲೆ ಟೀಚರ್ಸ್ ಕೈಯಲ್ಲಿ ಒಡ್ಸ್ಕೋತಾ ಇದ್ದೆ, ಕಿತಾಪತಿಗಳಂತೂ ಮಾಡ್ತಾನೆ ಇರ್ತಿದ್ದೆ. ಹಾಗಂತ ಓದೋದ್ರಲ್ಲಿ ಕಡಿಮೆ ಇರಲಿಲ್ಲ. ನಾನೊಬ್ಬ ಆವರೇಜ್ ಸ್ಟೂಡೆಂಟ್. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್ಡನ್ನು. ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿರಲಿಲ್ಲ ಅಂದರೆ ನಿಮ್ಮ ಚೈಲ್ಡ್ಹುಡ್ಡೇ ವೇಸ್ಟು ಅಂತ ನನಗನ್ಸುತ್ತೆ. ಆವಾಗ ಶಾಲೆಗೆ ಬಂದಾಗ ಏನು ವೈಬ್ ಇರ್ತಿತ್ತು ಅದೇ ವೈಬ್ ಇದೆ. ಟೀಚರ್ಸು ಮಕ್ಕಳು ಕಾಣ್ತಾ ಇಲ್ಲ ಅಷ್ಟೇ. ಆವಾಗಲೇ ನಾನು ನಿಮಗೆ ಹೇಳಿದೆ, ನಾನು ಕಿತಾಪತಿ ಮಾಡಿಗೆಸಿ ಅಲ್ಲಿ ಕಿವಿ ಹಿಡ್ಕೊಂಡು ಬಗ್ ನಿಂತಿದ್ದೆ ಅಂತ. ಅದು ಹೆಂಗೆ ಗೊತ್ತಾಯಿತು ಅಂದ್ರೆ, ನಾವು ಕಿತಾಪತಿ ಮಾಡಿ ಅಲ್ಲಿಂದ ಮೆಲ್ಲಕ್ಕೆ ಬಂದು ಅದನ್ನು ಅಂದರೆ ಏನಂತೀವಿ ಅದಕ್ಕೆ ಮುಚ್ಚಾಕಬೇಕು ಅನ್ನೋ ಲೆಕ್ಕದಾಗ ಬರತ್ತಿದ್ವಿ. ಸೊ ಇದೇ ಕ್ಲಾಸ್ ರೂಮಿಂದ ಟೀಚರ್ಸ್ ಅವರೆಲ್ಲ ಹೊರಗೆ ಬಂದು ಇಲ್ಲಿಂದ ಹಿಂಗೆ ಹೊಂಟಿದ್ರಿ, ಹಿಂಗೆ ಹೊರಟಿದ್ರು. ಕರೆಕ್ಟ್ ಟೈಮ್ಗೆ ನಾವು ಎದುರಿಗೆ ಬಂದ್ವಿ. ಅವ್ರ ಈ ಕಡೆ ಬಂದ್ರೆ ಕಲಾಸ್ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದೆ ಅಯ್ಯಪ್ಪ ಸರ್ ಅಂತಂದ್ರೆ, ಅಯ್ಯಪ್ಪ ಸರ್ ಕಡೆ. ಆ ಅಯ್ಯಪ್ಪ ಸರ್ ನಮ್ಮನ್ನ ಅಲ್ಲಿ ಕಾಣಿಸುತ್ತಲ್ಲ ಆ ಬಿಸಿಲು ಬಂಡಿಯಾಗ, ಈಗ ಏನು ಬಿಸಿಲು ಕಾಣಿಸೋದಲ್ಲ ಹಂಗ ಬಿಸಿಲಿತ್ತು. ಅವಾಗೂ ಚೊರ್ರ ಅಂತ ಕಾಲು ಉರಿದು ಸುಂಬಳ ಸೋರೋದು ಬಗ್ಗಿ ನಿಂತೀವಿ ಇಲ್ಲಿ. ನನ್ನ ಜೊತೆ ಇನ್ನೊಬ್ಬ ಬಗ್ಗಿ ನಿಂತಿದ್ನಲ್ಲ, ಅವ್ನು ನಿಮ್ಗೆ ಫೋಟೋ ಹಾಕ್ತೀನಿ, ಅವ ಯಾರಂತ ಹೇಳ್ತೀನಿ. ಶಾಲೆಯ ಪಕ್ಕದಲ್ಲಿರುವಂಥ ಈ ಕ್ಲಾಸ್ ರೂಮ್ಗಳಲ್ಲೂ ಕೂಡ ನಾವು ಕುತ್ಕೋತಾ ಇದ್ವಿ. ಆದರೆ ಈಗ ಇವು 10ನೇ ತರಗತಿಯ ಕ್ಲಾಸ್ ರೂಮ್ಗಳಾಗಿದ್ದಾವೆ ಅಂತ ಅನಿಸುತ್ತೆ. ನೋಡ್ತಿರ್ಬೋದು ಕ್ಲಾಸ್ ರೂಮ್ಗಳು ಹೇಗಿದ್ದಾವೆ ಅಂತ. ಆವಾಗ ಈ ಬೆಂಚ್ಗಳೆಲ್ಲ ಇರಲಿಲ್ಲ ಬಿಡಿ. ಅದೇನೋ ಒಂಥರ ಖುಷಿ ಭೇಟಿಯಾಗಿದ್ದು. ತುಂಬ ಅಂದರೆ ತುಂಬ ನೆನಪಾಗುತ್ತೆ ಈ ಜಾಗಗಳು ಮತ್ತೆ. ನೀವು ಸಿಟಿ ಒಳಗೆ ಕೇಳಿರ್ತೀರಾ, ಸೆಂಟರ್ ಆಫ್ ದ ಸಿಟಿ ಅಂತ ಇರ್ತವೆ. ಈಗ ಈ ಜಾಗ ಏನು ನೋಡ್ತಿದ್ದೀರೋ, ಈ ಜಾಗ ಕೂಡ ನಮ್ಮೂರಿನ ಸೆಂಟರ್ ಆಫ್ ದ ಸಿಟಿ. ಊರಿನ ಎಲ್ಲ ಜನರು ಇದಕ್ಕೆ ಬಜಾರ್ ಅಂತ ಕರೀತಾರೆ. ಸೋಮವಾರ ಇಲ್ಲಿ ಸಂತೆ ಆಗುತ್ತೆ. ಅದಾದಮೇಲೆ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲೇ ಇದೆ. ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಹೇಳಿದೆ. ಇದೇ ಸ್ಟೇಜ್ ಮೇಲೆ ನಾಟಕಗಳು, ಕಾರ್ಯಕ್ರಮಗಳು ನಡೆಯೋದು. ನಮ್ಮೂರಲ್ಲಿ ನಡೆಯೋದು ಒಂದೇ ಒಂದು ದೊಡ್ಡ ಗ್ರ್ಯಾಂಡ್ ಜಾತ್ರೆ ಅಂದರೆ ಇದೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೆ. ಈಗ ನೀವು ನೋಡ್ತಿರೋದೇ ನಮ್ಮೂರಿನ ವೀರಭದ್ರೇಶ್ವರ ಸ್ವಾಮಿಯ ತೇರು. ಈ ಕೆರೆಂಗಳದಾಗ ಆ ಕಡೊಂದು ದಾರಿ ಈ ಕಡೊಂದು ಹೋಗೋ ಕಾರಣಕ್ಕ ಜಾಸ್ತಿ ಮಾಟ ಮಂತ್ರಿಗಳು ಜಾಸ್ತಿ ಆಗ್ತಾವ. ಭಾಳ ಫೇಮಸ್. ನಾವು ಮಾತಿಗೂ ಆಡಿ ಬೆಳೆದ ಊರು, ಹುಟ್ಟಿ ಬೆಳೆದ ಊರು ಅಂತ ಹೇಳ್ತಾ ಇರ್ತೀವಲ್ವಾ. ಇದೇ ನೋಡ್ರಿ, ಇದೇ ಜಾಗ. ನಾವು ಆಡಿ ಬೆಳೆದಂತಹ ಜಾಗನೇ ಇಲ್ಲೇ ನೋಡ್ತಿದ್ರೆ ಇದು. ಇಲ್ಲಿ ನಾವು ಕಬಡ್ಡಿ ಆಡಿದ್ದೀವಿ, ಕ್ರಿಕೆಟ್ ಆಡಿದ್ದೀವಿ, ಬೇರೆ ಸಾಕಷ್ಟು ಆಟಗಳನ್ನು ನಾವಿಲ್ಲಿ ಆಡಿದ್ದೀವಿ. ನೀವು ನಮ್ಮ ಹೊಸ ಮನೆಯನ್ನು ಮೊದಲೇ ನೋಡಿದ್ದೀರಾ, ಆದರೆ ಇದು ನಮ್ಮ ಹಳೆಯ ಮನೆ. ಇದೇ ಮನೆಯಿಂದ ನಾನು 2 ಶಾಲೆಗಳಿಗೆ ಹೋಗೋದು ಬರೋದು ಮಾಡಿದ್ದು. ಇಲ್ಲೇ ನನ್ನ ಬಾಲ್ಯವನ್ನು ಕಳೆದಿದ್ದು. ನಾನು ಇವ್ರ ಬಗ್ಗೆ ನಿಮ್ಗೆ ಅಲ್ಲೂ ಹೇಳೇ ಇಲ್ಲ. ಸೊ ಇವರು ಬಸ್ಸು ಅಂತ ಹೇಳಿ ನಮ್ಮ ಸಂಬಂಧಿಕರು. ಅದರಲ್ಲೂ ನನ್ನ ಈ ಜರ್ನಿಗೆ ತುಂಬ ಸಪೋರ್ಟ್ ಮಾಡಿದವರು. ಅಂದರೆ ಸ್ಪಾನ್ಸರ್ ಪ್ರಪೋಸಲ್ನ ಇಟ್ಕೊಂಡು ನಾನು ಯಾರಿಗೆ ಅಪ್ರೋಚ್ ಮಾಡಿದ್ದೆ. ಅದರಲ್ಲಿ ಇವ್ರದ್ದು ಕೂಡ ಒಂದು ಸಪೋರ್ಟ್ ಐತಿ. ನಾನು ಅವ್ರಿಗೆ ಕಾಲ್ ಮಾಡಿ ಈ ಥರ ತಿಳಿಸಿದಾಗ ಅವರು ಕೂಡ ಒಂದು ಒಳ್ಳೆ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಆವಾಗ ನಾವು ಸಣ್ಣವರಿದ್ದಾಗ ಮತ್ತು ಈಗ ಬದುಕಿಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ?
ಅವ್ ಸ್ವಲ್ಪ ಆರಾಮಿದ್ವಿ, ಜಾಲಿ ಆಗಿದ್ವಿ, ತಿರುಗಾಡಿಕೆ ಅಂತ. ಈ ಸ್ವಲ್ಪ ಕಷ್ಟ ಆಗತ್ತೆ, ದುಡಿಬೇಕು, ಮಾಡ್ಬೇಕು. ಸೊ ಈಗ ದುಡಿಯಾಕತ್ತೀವಿ, ಅವಾಗೆಲ್ಲ ಯೋಚನೆಗಳು ಇರಲಿಲ್ಲ, ಏನಿರಲಿಲ್ಲ. ಆರಾಮ್ ನೆಮ್ಮದಿಯಿಂದ ತಿರುಗಾಡ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಿದ್ವಿ ಅಲ್ಲ. ಹೌದೌದು. ಮತ್ತೇನು ಅನ್ಸುತ್ತಾ ಹಳೆ ದಿನ ನೆನ್ಸ್ಕೊಂಡ್ರೆ? ಅದೇ ಬೇಕನ್ಸತ್ತೆ, ಒಳ್ಳೆ ಬರಲ್ಲ. ಹಾಂ, ಬೇಕನ್ಸುತ್ತೆ, ಬಟ್ ಅದು ಸಿಗಲ್ಲ, ಅದು ಕರೆಕ್ಟ್. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇವನ ನನ್ನ ಜೊತೆ ಆ ಬಿಸಿ ಬಿಸಿ ಆ ಟೈಲ್ಸ್ ಬಂಡಿ ಮೇಲೆ ಬಗ್ಗಿದವ. ಆ ಸ್ಟೋರಿ ಏನಂತೇಳಿ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರಾಗಿ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇಲ್ಲಿದ ನಮ್ಮ ಪಾರ್ಟ್ನರ್, ಅವಾಗಿಂದನೂ ಇಲ್ಲಿವರೆಗೂ ಪಾರ್ಟ್ನರ್ ಆಗೇ ಅದಾನ, ಬೇರೆ ಏನು ಬದಲಾವಣೆಗಳಾಗಿಲ್ಲ. ಆದರೆ ಸ್ವಲ್ಪ ನನಗಿಂತ ದಪ್ಪ ಆಗ್ಯಾನ ಅಷ್ಟೇ. ನಾವು ಸಣ್ಣವರಿದ್ದಾಗ ಅಂದ್ರೆ ನಮ್ಮ ಚೈಲ್ಡ್ಹುಡ್ ಒಳಗೆ ತುಂಬ ಗೋಲಿ ಆಡೋದು, ಬೊಗರೆ ಆಡೋದು ಇವೆಲ್ಲ ಕಾಮನ್ ಇರ್ತಾವೆ. ಸೊ ಇವ ಚಡ್ಡಿ ದೋಸ್ತು, ಗೋಲಿ ದೋಸ್ತು, ಅಂದರೆ ವಯಸ್ಸಿನಲ್ಲಿ ಸಣ್ಣವ ಆದರೂ ಕೂಡ ನಾವೆಲ್ಲ ಅವಾಗ ಪೂರ್ತಿ ಜೊತೆಗೆ ಗೋಲಿ ಆಡ್ತಾ ಬೆಳೆದವರು. ನಮ್ಮ 3 ಟ್ಯಾಂಕೆ ಐತಿ, ಆ ಟ್ಯಾಂಕೆ ಸ್ಪಾಟ್ ನಮ್ದು ಯಾವಾಗಲೂ. ಒಂದ್ಸಲ ಲೈವ್ ಬಂದಿದ್ದೆ ನಾನು ಇನ್ಸ್ಟಾಗ್ರಾಮು, ಆವಾಗ ಲಾಸ್ಟ್ ಎಷ್ಟು 10 ವರ್ಷಗಳಾದ್ಮೇಲೆ ಮಾತಾಡಿದ್ದು ಅನ್ಸುತ್ತೆ. ಸಣ್ಣವ್ರದಾಗ ಮಾತಾಡಿದ್ದೆ, ಅದಾದಮೇಲೆ ಪರಿಚಯ ಇದು ಅಂದರೆ ಲಿಂಕೇ ಇಲ್ಲ. ಅವ ನಾನು ರೀಲ್ಸ್ ನೋಡ್ತಿರ್ತಾನೆ, ನಾವು ನನಗೆ ಮೆಸೇಜು ಮಾಡ್ಯಾನ, ಬಟ್ ನನಗೆ ಗೊತ್ತಾಗಿಲ್ಲ ಅದು. ನಾನು ಫ್ರೀ ಇದ್ದೆ ಅಂತೇಳಿ ಮೊನ್ನೆ ಒಂದು ಲೈವ್ ಒಳಗೆ ಅಕ್ಸೆಪ್ಟ್ ಮಾಡಿಕೊಂಡು ಅದಾದಮೇಲೆ ಪರಿಚಯ ಆಗಿ ಮತ್ತೆ ಈ ಊರಿಗೆ ಬಂದಿನಿ, ಮತ್ತು ಮಾತಾಡ್ಸಕ್ಕೆ ಬಂದನ. ಇವತ್ತಿನ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ. ಇಷ್ಟು ದಿನ ನಾನು ನಿಮ್ಮ ಮುಂದೆ ಹೇಳದೇ ಇರುವಂತಹ ವಿಷಯಗಳು, ಅಂದರೆ ನನ್ನ ಊರು ಯಾವುದು, ನನ್ನ ಏರಿಯಾ ಯಾವುದು, ಅದಾದಮೇಲೆ ನಾನು ಕಲಿತಂತಹ ಶಾಲೆಗಳು ಯಾವುವು, ಅವುಗಳು ಹೇಗಿದ್ದಾವೆ, ಅದಾದಮೇಲೆ ನನ್ನ ಬಾಲ್ಯದ ಗೆಳೆಯರು, ಆ ತುಂಟಾಟದ ದಿನಗಳು, ಅವೆಲ್ಲವನ್ನೂ ಕೂಡ ನಾನು ಸಾಧ್ಯವಾದಷ್ಟು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.